ಎಲ್ಲರಿಗೂ ಈ ಸೊಲ್ಯೂಷನ್ ಪೇಜ್ಗೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇವತ್ತು ನನ್ನ ಸೊಲ್ಯೂಷನ್ ಪೇಜ್ ವತಿಯಿಂದ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ತಂದಿದ್ದೀನಿ. ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಈ ವಿಡಿಯೋದಲ್ಲಿ ಕೇವಲ 15 ಪ್ರಶ್ನೆಗಳಿಗಷ್ಟೇ ಉತ್ತರಗಳನ್ನು ನೀಡಲಿದ್ದೇನೆ. ಯಾಕಂದರೆ ಇದು ನನ್ನ ಹೊಸ ಒಂದು ಪ್ರಯತ್ನ, ನನ್ನ ಚಾನಲಲ್ಲಿ ಹೊಸ ಪ್ರಯತ್ನ. ಸೊ ಈ ಹಿಂದೆ ನಾನು ಯಾವುದೇ ರೀತಿಯ ವಿಡಿಯೋಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆಗೆ ಯಾವುದೇ ರೀತಿಯಾದ ಒಂದು ವಿಡಿಯೋಗಳನ್ನು ಮಾಡಿಲ್ಲ. ಸೊ ಹೊಸದಾಗಿ ಒಂದು ವಿಡಿಯೋನ ತಂದಿದ್ದೀನಿ. ಕಾರಣ, ನಾವೀಗ ಒಂದು ಪ್ರಶ್ನೆಯನ್ನು ನೋಡಿ ಅದಕ್ಕೆ ಆಪ್ಷನ್ಸನ್ನು ಹಾಕಿಬಿಡ್ತೀವಿ. ಸೊ ಆ ಆಪ್ಷನ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿಗಳನ್ನು ನಾನು ತಮಗೆ ನೀಡಲು ಮುಂದಿನ ದಿನಮಾನಗಳಲ್ಲಿ ಇಂಥದ್ದೇ ವಿಡಿಯೋಗಳನ್ನು ಮಾಡಲು ತಮ್ಮ ಒಂದು ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮಾಡಿದ್ದೇನೆ. ಸೊ ತಮಗೆಲ್ಲ ಕೊಡ್ತಿದ್ದೆ. ಫಸ್ಟನೇ ಕ್ವಶನ್ ಇದೆ. ಏನಿದೆ ಅಂದರೆ ಫಸ್ಟ್ನೇ ಕ್ವಶನ್, ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಅನ್ನು ಸಂಕ್ಷಿಪ್ತವಾಗಿ ಸೂಚಿಸುವ ಅಕ್ಷರಗಳು ಯಾವುವು ಅಂತ ಇದೆ. ಸೊ ನಮಗೆಲ್ಲ ಗೊತ್ತಿದೆ, 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ABCD ಅಂತೇಳಿ, ಅದಕ್ಕೆ ಸರಿಯಾದ ಉತ್ತರ BIN ಸ್ಯಾಟ್ ಅಂತ, ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಅಂತೇಳಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿ ತಮ್ಮ ಮುಂದೆ ನಾನು ನೀಡಲಿದ್ದೇನೆ. ಸೊ ಇದನ್ನು ನಾವು ಇಸ್ರೋ ಲಾಂಚ್ ಮಾಡುತ್ತೆ, ISRO ಇಸ್ರೋ ಲಾಂಚ್ ಮಾಡುತ್ತೆ. ಇದು ಪ್ರಾರಂಭವಾದಂಥ ವರ್ಷ 1983. ನಾನು ಆಪ್ಷನ್ಸ್ INSC ಹೇಳ್ತೀನಿ, B ಹೇಳ್ತಿದ್ದೀನಿ, 83ಕ್ಕೆ. ಆಮೇಲೆ ಈ ಇನ್ಸ್ಯಾಟ್ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟನ್ನು ಮೊಟ್ಟ ಮೊದಲ ಸ್ಯಾಟಲೈಟನ್ನು ಏಪ್ರಿಲ್ 1982ರಲ್ಲಿ ಲಾಂಚ್ ಮಾಡ್ತಾರೆ. ಏಪ್ರಿಲಲ್ಲಿ 1982ರಲ್ಲಿ ಲಾಂಚ್ ಮಾಡ್ತಾರೆ. ಅದಕ್ಕೆ ಹೆಸರು INSAT A1A ಅಂತೇಳಿ, INSAT 1A ಅಂತ ಹಾಕ್ತಾರೆ. ಅದಕ್ಕೆ INSAT 1A ಅಂತ ಹೆಸರು ಕೊಡ್ತಾರೆ. ನೆಕ್ಸ್ಟ್ ಎರಡನೇದು ಲಾಂಚ್ ಮಾಡಿದ್ದು ಯಾವಾಗ ಅಂತಂದರೆ, ಎರಡನೇದನ್ನು ಲಾಂಚ್ ಮಾಡಿದ್ದು 1983ರಲ್ಲಿ. 1983ರಲ್ಲಿ ಅದಕ್ಕೆ ಹೆಸರು ಕೊಟ್ಟಂಥದ್ದು INSAT 1B ಅಂತ ಕೊಡ್ತಾರೆ ಹೆಸರು. ಇದು ಲಾಂಚಿಂಗ್ ಆಗಿ ಸಂಬಂಧಪಟ್ಟಂಥದ್ದು. ಆದರೆ ಇದರಿಂದ ಏನೇನು ನಮಗೆ ಉಪಯೋಗಗಳಾಗ್ತವೆ ಅಂದರೆ, ಮಲ್ಟಿಪರ್ಪೋಸ್ ಆದಂಥ ಉಪಯೋಗಗಳು. ಏನಂದರೆ ಮಿಲಿಟ್ರಿ ಸಂಬಂಧಪಟ್ಟಂಥದ್ದು, ಆಮೇಲೆ ಸರ್ಚಿಂಗ್ ಸಂಬಂಧಪಟ್ಟಂಥದ್ದು, ಪ್ರತಿಯೊಂದನ್ನು ನಮಗೆ ಬೇಕಂದರೆ ಈ INSAT-ಅನ್ನು, ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟನ್ನು ಲಾಂಚ್ ಮಾಡಿ ಅದರಿಂದ ಪಡ್ಕೋತೀವಿ. ಇದು ಒಂದು ಮಾಹಿತಿ. ಜೊತೆಗೆ ಈ ಸ್ಯಾಟಲೈಟ್ಗಳಲ್ಲಿ GSAT ಅಂತ ಬರುತ್ತೆ, ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಅಂತೇಳಿ. ಸೊ GSAT ಇದೆಯಲ್ಲ, GSAT-ಅಲ್ಲಿ ಏನು ಮಾಮೂಲಾಗಿ GSAT-ಅಲ್ಲಿ ಟೆಲಿಕಮ್ಯುನಿಕೇಷನ್ ಸಂಬಂಧಪಟ್ಟಂಥ ಮಾಹಿತಿನ GSAT-ಅನ್ನು ಉಡಾವಣೆ ಮಾಡಿ ತಗೊಳ್ತಾರೆ. ಇದರಲ್ಲಿ ಮಲ್ಟಿಪರ್ಪೋಸ್ ಇರುತ್ತೆ, ಇದರಲ್ಲಿ GSAT. ಸೊ ಇದು ಒಂದು ಮಾಹಿತಿ, ಈ ಒಂದು ಪ್ರಶ್ನೆಗೆ ಉತ್ತರಕ್ಕೆ ಒಂದು ಇದೇನೇನಿದೆ ಇದರಲ್ಲಿ ಅಂತೇಳಿ ಒಂದು ಉತ್ತರ. ಸೊ ತಮಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನಗೆ ಕಮೆಂಟ್ ಮಾಡಿ ಅಂತ. ಎರಡನೇದು ICR ಅಂತಿದೆ, ICAR ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸೊ ICR ಅಂತಂದರೆ ಇಂಡಿಯನ್ ಕೌನ್ಸಿಲ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಬರುತ್ತೆ. ಸೊ ಇಲ್ಲಿ ಆಪ್ಷನ್ A ಸರಿಯಾದ ಉತ್ತರ. ಆದರೆ ಇದು ಯಾವಾಗ ಪ್ರಾರಂಭವಾಯಿತು ಅಂತ ನಮಗೆ ಗೊತ್ತಾಗಬೇಕು. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇದು ಪ್ರಾರಂಭವಾಗಿದ್ದು 1929 ಜುಲೈಯಲ್ಲಿ ಪ್ರಾರಂಭ ಆಗುತ್ತಿದ್ದು, ಜುಲೈ 16ರಲ್ಲಿ. ಯಾಕಂದರೆ ಇದನ್ನು ಕೊಟ್ಟು ಇದ್ರ ಜೊತೆಗೆ ನೀವು ಪ್ರಾರಂಭವಾದ ವರ್ಷ ಅಂತ ಬರೀರಿ ಈಗ ನಮಗೆ ಪ್ರಶ್ನೆ ಸ್ವಲ್ಪ ಟ್ವಿಸ್ಟ್ ಮಾಡ್ಬೋದು. ICAR ಪ್ರಾರಂಭವಾದ ವರ್ಷ ಅಂತ ಕೊಟ್ಟ ತಕ್ಷಣ ನಮಗೆ ಕನ್ಫ್ಯೂಷನ್ ಆಗುತ್ತೆ ಸ್ವಲ್ಪ ಕೆಲವೊಂದು. ಅದಕ್ಕೆ ನಾನು ಅದ್ರ ಜೊತೆಗೆ ಇದನ್ನು ಕೊಡ್ತಾ ಇದ್ದೀನಿ. ಇದರ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ನ್ಯೂ ಡೆಲ್ಲಿ ಇದೆ, ಅಂದರೆ ದೆಹಲಿಯಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ. ಇದರ ಒಂದು ವಿಶೇಷ ಉಪಯೋಗಗಳಂದರೆ ಅಂದರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥದ್ದು, ಆಮೇಲೆ ಸೆರಿಕಲ್ಚರ್ ಸಂಬಂಧಪಟ್ಟದ್ದು, ಫಿಶರಿಗೆ ಸಂಬಂಧಪಟ್ಟದ್ದು, ಮೀನುಗಾರಿಕೆ ಆಗಿರ್ಬೋದು, ಅಂಥದ್ದು ಸಂಬಂಧಪಟ್ಟದ್ದನ್ನು ಇದನ್ನೇನು ಮಾಡ್ತಾರೆ, ಇದಕ್ಕೆ ಇದರ ಒಂದು ವಿಷಯಗಳಿವು. ಇದಿಷ್ಟು ICR. ನೆಕ್ಸ್ಟ್ ನಮಗೆ ಮೂರನೇದಿದೆ, ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಈ ದಿನದಂದು ಆಚರಿಸಲಾಗುವುದು ಅಂತಿದೆ. ಸೊ ಕಾಮನಾಗಿ ತಮಗೆಲ್ಲ ಗೊತ್ತಿದೆ, ಕಾಮನಾಗಿ ನಾವೇನು ಮಾಡ್ತೀವಿ, ಜೂನ್ 5 ಅಂತ ಹಾಕ್ಬಿಡ್ತೀವಿ, C ಆಪ್ಷನ್. ಬಟ್ ಸ್ಟಾರ್ಟ್ ಆಗಿದ್ದೆ ಯಾವಾಗ, ಈ ವರ್ಷ ಎಲ್ಲಿ ಸ್ಟಾರ್ಟ್ ಆಯಿತು, ಈ ವರ್ಷ ಯಾವ ಒಂದು ದೇಶದಕ್ಕೆ ಪ್ರತಿನಿಧಿಸ್ತು ಅನ್ನೋದು ಬೇಕಲ್ಲ. ಸೊ ಇದು ಈ ವರ್ಷ 2024 ಪ್ರತಿನಿಧಿಸುವಂಥ ದೇಶ ಅಂತಂದರೆ ಸೌದಿ ಅರೇಬಿಯಾ. ಅಲ್ಲಿ ಏನಾಗುತ್ತೆ, ಪ್ರತಿನಿಧಿಸುತ್ತೆ. ಅಂದರೆ ಎಲ್ಲ ದೇಶಗಳನ್ನು ಕರೆದು 190 ದೇಶಗಳನ್ನು ಕರೆದು ಅಲ್ಲಿ ಈ ಒಂದು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾರೆ. ಆಚರಣೆ ಮಾಡ್ತಾರೆ. ಸೊ ಇದಕ್ಕೆ ಥೀಮ್ ಅಂತಿರುತ್ತೆ. ಈಗ ಶಾಲೆಗಳಲ್ಲಿ ಹೋದಾಗ ಘೋಷವಾಕ್ಯಗಳು ಬರ್ತವೆ. ಸೊ ಥೀಮ್ ಅಂತ ವಿಶ್ವ ಪರಿಸರದ ಘೋಷವಾಕ್ಯ ಅಂದರೆ ಅವರ್ ಲ್ಯಾಂಡ್ ಅವರ್ ಫ್ಯೂಚರ್ ಅಂತೇಳಿ. ಏನು, ಅವರ್ ಲ್ಯಾಂಡ್ ಮತ್ತು ಅವರ್ ಫ್ಯೂಚರ್ ಇದ್ರ ಘೋಷವಾಕ್ಯ.
ಹಾಗಾದ್ರೆ ಭಾರತದಲ್ಲಿ ಎಷ್ಟು ಏನು ಒಂದ್ಸಲ ನಡೀತು ಎರಡು ಸಲ ನಡೀತು ಅಂತ ನಮಗೆ, ಯಾಕಂದ್ರೆ ಈಗ ನಾವು ಪಿ ಡಿ ಒ ಎಕ್ಸಾಮ್ ಬರೀಬೇಕಾದ್ರೆ ಈ ಜನರಲ್ ಜಿ ಕೆ ಕ್ವಶನ್ಸ್ಗಳು ಕೆಲವೊಂದು ಕೇಳ್ತಿರ್ತಾರೆ ಇದಕ್ಕೆ ಸಂಬಂಧಪಟ್ಟದ್ದು. ನಮಗೆ ಭಾರತ ದೇಶದಲ್ಲಿ 2018ಕ್ಕೆ ನಡೆಯುತ್ತೆ. 2018ಕ್ಕೆ ಆತಿಥ್ಯವನ್ನು ಪಡೆಯುತ್ತೆ. ಅದನ್ನೇ ನಾವೇನು ಮಾಡ್ತೀವಿ, ಆತಿಥ್ಯವನ್ನು ಪಡೆಯುತ್ತೆ. ಸೊ ಅವಾಗಿನ ಘೋಷವಾಕ್ಯ ಪ್ಲಾಸ್ಟಿಕ್ ಬಗ್ಗೆ ಮಾಡ್ತಾರೆ. ಪ್ಲಾಸ್ಟಿಕ್ ನಿರ್ಮೂಲನೆ ಅದರ ಬಗ್ಗೆ ಘೋಷವಾಕ್ಯ ಮಾಡ್ತಾರೆ. 2018ರಲ್ಲಿ ಒಂದ್ಸಲ ನಡೆಯುತ್ತೆ. ನಂತರದ ಮೊದಲಿಗೆ ಆಮೇಲೆ ನೆಕ್ಸ್ಟ್ ನಡೆಯೋದು ಯಾವಾಗ 2011ರಲ್ಲಿ ನಡೆಯುತ್ತೆ. ಭಾರತ ದೇಶದಲ್ಲಿ 2011ರಲ್ಲಿ ನಡೆಯುತ್ತೆ. 2011ರಲ್ಲಿ ಬೇಕಾದ್ರೆ ಸ್ಥಳ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕ್ತೀನಿ. ಸೊ ಅವಾಗಿನ ಒಂದು ಘೋಷವಾಕ್ಯ ಅಂತ 11ರಲ್ಲಿ ನಡೆದಂಥದ್ದಂದರೆ ಅರಣ್ಯಗಳ ಬಗ್ಗೆ ಫಾರೆಸ್ಟ್ ನೇಚರ್ ಟಿವರ್ ಸರ್ವಿಸ್ ಅಂತ ಬರುತ್ತೆ. ಅದು ಘೋಷವಾಕ್ಯ. ಅರಣ್ಯದ ಬಗ್ಗೆ ಒಂದು ಘೋಷವಾಕ್ಯನ 2011ರಲ್ಲಿ ಭಾರತ ನಡೆಯುತ್ತೆ, 2018ರಲ್ಲಿ ನಡೆಯುತ್ತೆ. ಸೊ ಇವೆರಡು ನಮ್ಮ ದೇಶ, ನಮ್ಮ ದೇಶ ನಡೀತಾ. ಆದರೆ ಬಾಂಗ್ಲಾದೇಶದಲ್ಲಿ ಭಾಳಷ್ಟು. ಆದರೆ ಇಲ್ಲಿ ಕೇಳ್ಬೋದು, ಅತಿ ಹೆಚ್ಚು ವಿಶ್ವ ಪರಿಸರ ದಿನವನ್ನು ಪ್ರತಿನಿಧಿಸಿದಂಥ ದೇಶ ಯಾವುದಂದ್ರೆ ಬಾಂಗ್ಲಾದೇಶ. ಭಾಳಷ್ಟು ದಿನ ನಡೆಯುತ್ತೆ, ಭಾಳ ಸಲ ನಡೆಯುತ್ತೆ ಅದಕ್ಕೆ. ಸೊ ಇದಿಷ್ಟು 3ನೇ ಪ್ರಶ್ನೆ ಇದು. ನೆಕ್ಸ್ಟ್ 4ನೇ ಪ್ರಶ್ನೆ ಇದೆ, ಅರಣ್ಯ ಸಂಶೋಧನಾ ಸಂಸ್ಥೆ ಈ ಸ್ಥಳದಲ್ಲಿದೆ ಅಂತ. ಅಂದರೆ ಇದನ್ನು ಇಂಗ್ಲೀಷಲ್ಲಿ ನಾವು ಕೆಲವೊಂದು ಸಲ ಕನ್ನಡದಲ್ಲಿ ಬೇಕಾದ್ರೆ ಇಂಗ್ಲೀಷಲ್ಲಿ FRI ಅಂತ ಕರಿತೀವಿ. FRI ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ, FRI. ಹಾಗಾದರೆ ಇಷ್ಟು ಆದರೆ ಮುಗಿತಾ? ಇಲ್ಲ. ಇದರ ಮುಂದ್ಗಡೆ FRI ಯಾವಾಗ ಸ್ಥಾಪನೆ ಆಯಿತು, ಅದರ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಗೊತ್ತಾಗಬೇಕು. FRI ಸ್ಟಾರ್ಟ್ ಆಗಿದ್ದು 1878ರಲ್ಲಿ ಸ್ಟಾರ್ಟ್ ಆಗುತ್ತೆ. ಅದರ ಮುಖ್ಯ ಕಚೇರಿ ಡೆಹ್ರಾಡೂನಲ್ಲಿದೆ. ನೋಡಿ, ನಿಮ್ಗೆ ಉತ್ತರ ಬಂತು, ಡೆಹ್ರಾಡೂನ್ ಅಂತ, ಆಪ್ಷನ್ ಸಿ ಬಂತು. ಆದರೆ ಕೆಲವೊಂದು ಪ್ರಶ್ನೆಗಳು ನೆಕ್ಸ್ಟ್ ಕೇಳಿದಾಗ ಡೆಹ್ರಾಡೂನ್ ಯಾವ ರಾಜ್ಯದಲ್ಲಿದೆ ಅಂತ ಬರ್ಬೋದು, ಅಥವಾ ಯಾವಾಗ ಸ್ಥಾಪನೆ ಆಯ್ತು ಅಂತ ಬರ್ಬೋದು. ಡೆಹ್ರಾಡೂನ್ ಉತ್ತರಾಖಂಡದಲ್ಲಿದೆ. ಉತ್ತರಾಖಂಡ ರಾಜ್ಯದಲ್ಲಿ ಡೆಹ್ರಾಡೂನ್ ಇದೆ. ಇದು ಅರಣ್ಯ ಸಂಶೋಧನಾ ಸಂಸ್ಥೆಯ ಒಂದು ಮುಖ್ಯ ಕಚೇರಿ ಡೆಹ್ರಾಡೂನ್. ಅದನ್ನು ಇಂಗ್ಲೀಷಲ್ಲಿ FRI ಅಂತ ಕರಿತೀವಿ. FRI ಅಂದರೆ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ. ನೆಕ್ಸ್ಟ್ ನಾವು 5ನೇದು ಬನ್ನಿ. ಇದು ತಮಗೆಲ್ಲ ಗೊತ್ತಿದೆ. ಯಾರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರ ಗ್ರಂಥ ಯಾವುದು ಅಂತಂದರೆ ನಾವೆಲ್ಲ ಹೇಳ್ಬಿಡ್ತೀವಿ, ವಿಂಗ್ಸ್ ಆಫ್ ಫೈರ್ ಅಂತ ಬರ್ತೀವಿ. ನೋಡಿ, ಇಲ್ಲಿದೆ ಸಿ ಆಪ್ಷನ್ ಇದೆ, ವಿಂಗ್ಸ್ ಆಫ್ ಫೈರ್ ಅಂತ. ವಿಂಗ್ಸ್ ಆಫ್ ಫೈರ್ ಸಿ ಆಪ್ಷನ್. ಬಟ್ ವಿಂಗ್ಸ್ ಆಫ್ ಫೈರ್ ಬರೆದಿದ್ದು ಯಾವಾಗೆ, ಅದನ್ನು ಪಬ್ಲಿಷ್ ಮಾಡಿದ್ದು ಯಾವಾಗೆ, ಬರೀ ಅಬ್ದುಲ್ ಕಲಾಂ ಅವರೇ ಬರೆದ್ರ ಅಥವಾ ಅವ್ರ ಜೊತೆಗೆ ಇನ್ನೂ ಯಾರು ಬರೆದ್ರ? ಸೊ ಈ ವಿಂಗ್ಸ್ ಆಫ್ ಫೈರಲ್ಲಿ ಏನಿದೆ, ವಿಷಯ ವಸ್ತು ಏನಿದೆ, ಇದು ಒಂದೇ ಬುಕ್ ಬಂತ ಅಥವಾ ಸೀರೀಸ್ ಬಂತ ಅಂತೇಳಿ. ಸೊ ದಯಮಾಡಿ ಕೇಳ್ಕೊಳ್ಳಿ, ಈ ವಿಂಗ್ಸ್ ಆಫ್ ಫೈರ್ ಸೀರೀಸಲ್ಲಿ ಬರುತ್ತೆ. ಸೀರೀಸಲ್ಲಿ ಭಾಗ 1, ಭಾಗ 2, ಭಾಗ 3 ಅಂತ. ಈ ವಿಂಗ್ಸ್ ಆಫ್ ಫೈರ್ ಬರೆದಿದ್ದು 1999ರಲ್ಲಿ ಬರೆದು 2000ರಲ್ಲಿ ಏನಾಗುತ್ತೆ, ಪ್ರಕಟಣೆಗೊಳ್ಳುತ್ತಿದೆ. 2099ಕ್ಕೆ ಕಂಪ್ಲೀಟ್ ಆಗುತ್ತೆ, 2000ಕ್ಕೆ ಪ್ರಕಟಣೆಗೊಳ್ಳುತ್ತೆ. ಸೊ ಅಬ್ದುಲ್ ಕಲಾಂ ಜೊತೆಗೆ ಅರ್ಜುನ್ ತಿವಾರಿ ಅಂತೇಳಿ, ಅವರು ಕೂಡ ಸೈಂಟಿಸ್ಟು. ಅರ್ಜುನ್ ತಿವಾರಿ ಸಹ ಈ ಬುಕ್ ಬರೆಯುವಲ್ಲಿ ಸಹಾಯ ಮಾಡ್ತಾರೆ. ಎಲ್ಲಿ, ಯಾರಿಗೆ? ವಿಂಗ್ಸ್ ಆಫ್ ಫೈರ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಗೆ. ಹಾಗೆ ಈ ಬುಕ್ಕಿಂದ ನಮಗೆ ಇದರಲ್ಲಿ ಏನಿದೆ ವಿಷಯ ವಸ್ತು ಅಂದರೆ, ಇದು ಕ್ಷಿಪಣಿಗಳು, ಮಿಸೈಲ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಕ್ಷಿಪಣಿಗಳ ಬಗ್ಗೆ ಬರೀತಾರೆ. ತಮ್ಮ ಬಾಲ್ಯ ಜೊತೆಗೆ ಕ್ಷಿಪಣಿಗಳು ಯಾವ್ಯಾವುಗಳ ಬಗ್ಗೆ ಬರೀತಾರೆ? ಅಗ್ನಿ, ತ್ರಿಶೂಲ್, ಆಮೇಲೆ ನಾಗ್, ಅವರು ತಯಾರಿಸಿದಂಥ ಅಗ್ನಿಗಳ ಹೆಸರುಗಳು. ಸೊ ಕ್ವೆಶನ್ಗಳು ಹೇಗೆ ಕೇಳ್ಬೋದು, ವಿಂಗ್ಸ್ ಆಫ್ ಫೈರ್ ಇರುವಂಥ ವಿಷಯ ವಸ್ತು ಯಾವ ಕ್ಷಿಪಣಿಗಳ ಮೇಲಿದೆ ಅಂತ ಕೇಳ್ಬೋದು. ವಿಂಗ್ಸ್ ಆಫ್ ಫೈರ್ ಬರೋದ್ರಲ್ಲಿ ಸಹಾಯ ಮಾಡಿದಂಥವ್ರು ಯಾರಂತ ಹೇಳ್ಬೋದು, ಅದು ಯಾವಾಗ ಪ್ರಕಟಣೆಗೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಇಂಥವು. ಸೊ ಹಾಗಾದರೆ ಇದು ಯಾವ ಭಾಷೆಯಲ್ಲಿ ಬಂತಂತ ಬರೀಬೋದು. ಫಸ್ಟ್ ಮೂಲ ಭಾಷೆ ಯಾವುದು ಅಂತ ಹೇಳ್ಬೋದು. ಮೂಲ ಭಾಷೆ ಇಂಗ್ಲೀಷಲ್ಲಿ ಬರೀತಾರೆ. ವಿಂಗ್ಸ್ ಆಫ್ ಫೈರನ್ನು ಇಂಗ್ಲೀಷಲ್ಲಿ ಬರೀತಾರೆ. ಆಮೇಲೆ 14 ಭಾಷೆಗಳಲ್ಲಿ ತರ್ಜುಮೆ ಆಗುತ್ತೆ. ಇದು 14 ಭಾಷೆ. ದಯಮಾಡಿ ಇದು ಮಾಡಿ, ಯಾಕಂದ್ರೆ ನಾಳೆ ವಿಂಗ್ಸ್ ಆಫ್ ಫೈರ್ ಎಷ್ಟು ಭಾಷೆಗಳಲ್ಲಿ ತರ್ಜುಮೆ ಆಗುತ್ತೆ ಅಂತ ಕೇಳಿದರೆ ಇರಬೇಕು. 14 ಭಾಷೆಗಳಲ್ಲಿ ತರ್ಜುಮೆ ಆಗುತ್ತೆ. ಆಮೇಲೆ ನಮಗೆಲ್ಲ ಗೊತ್ತಿ, ಕರ್ನಾಟಕ ಕುಲಪುರೋಹಿತ ಎಂದು ನಾಮಾಂಕಿತರಾದವರು ಯಾರು ಅಂದರೆ ನಮಗೆ ಯಾರು? ಶ್ರೀ ಆಲೂರು ವೆಂಕಟ ರಾಯರು ಅಂತ ಗೊತ್ತಿದೆ. ಆಲೂರು ವೆಂಕಟರಾಯರು ಅಂತ. ಸೊ ಈಗ ನೆಕ್ಸ್ಟ್ 7ನೇ ಪ್ರಶ್ನೆ ನೋಡ್ರಿ. ಭಾರತ ದೇಶದಲ್ಲಿ 40% ಮುಸುಕಿನ ಜೋಳ ಬೆಳೆಯುವುದು ಯಾವುದು? ಮುಸುಕಿನ ಜೋಳ, ಮೆಕ್ಕೆಜೋಳ ಅಂತ ಕರಿತೀವಿ. ಸೊ ನೋಡಿ, ನಮಗೆ ಕನ್ಫ್ಯೂಷನ್. ತಮಿಳುನಾಡು ಮತ್ತು ಕರ್ನಾಟಕ ಇದೆ, ಆಂಧ್ರ ಪ್ರದೇಶ್ ಮತ್ತು ಕೇರಳ ಇದೆ. ಸಿ ಆಪ್ಷನಲ್ಲಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ. ಇವೆಲ್ಲ ಏನು ಮಾಡೋಣಪ್ಪ ಅಂತ, ಅದಕ್ಕೆ ನಾನು ಈ ಒಂದು ವಿಡಿಯೋ ನಿಮಗೆ ಸ್ಪೆಷಲ್ ಆಗಿ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ನಮಗೆ ಬಿ ಆಪ್ಷನ್ ಬರುತ್ತೆ. ಆಪ್ಷನ್ ಬಂದ್ಬಿಟ್ಟು ಡಿ, ಸಾರಿ, ಆಪ್ಷನ್ ಡಿ ಆಪ್ಷನ್ ಬರುತ್ತೆ. ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ
ಹೇಗೆ ಹೇಳ್ತೀರಾ ಅಂತ ಕೇಳ್ಬೋದು ನೀವು. ಸೊ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಅತಿ ಪ್ರಥಮ ಸ್ಥಾನವನ್ನು ಹೊಂದಿರತಕ್ಕಂಥದ್ದು ಕರ್ನಾಟಕ ಮೆಕ್ಕೆಜೋಳ ಬೆಳೆಯೋದು. ಆದರೆ ಎಷ್ಟು ಪರ್ಸೆಂಟೇಜು? 16.45% ಮಾಡ್ತಾರೆ, ಅತಿ ಹೆಚ್ಚು. ನೆಕ್ಸ್ಟು ಆಂಧ್ರ ಪ್ರದೇಶದೆಷ್ಟು? 20%. ನಮ್ಗೆ ಒಂದೊಂದಾಗಿ ನೋಡಿ. ತಮಿಳ್ನಾಡು ಎಷ್ಟಿದೆ? ಕೇವಲ 15% ತಮಿಳ್ನಾಡು ಕೊಡುತ್ತೆ ನಮಗೆ. ಕರ್ನಾಟಕ ಎಷ್ಟಿದೆ? 16.41 ಇದೆ. ಸೊ ಕೇರಳ ಎಷ್ಟು ಕೊಡುತ್ತೆ? ಕೇರಳ ಮಿನಿಮಮ್ 7% ಕೇರಳ ಕೊಡುತ್ತೆ ನಮಗೆ ಅಷ್ಟೇ. ಸೊ ಇಲ್ಲಿ ಕೇರಳದ ಎಷ್ಟು? 40%. ಕರ್ನಾಟಕ ಎಷ್ಟಿದೆ? 16.4 ಇದೆ. ಆಂಧ್ರ 20.7 ಇದೆ, ಅಂದರೆ 40ಕ್ಕೆ ಹತ್ತಿರ. ಸೊ ಪ್ರಶ್ನೆ ಯಾವುದು? ಆಂಧ್ರ ಪ್ರದೇಶ ಏನಾಗುತ್ತೆ ಮತ್ತು ಕರ್ನಾಟಕ ಭಾರತ ದೇಶದಲ್ಲಿ 40% ಮುಸುಕಿನ ಜೋಳವನ್ನು ಬೆಳೆದು ನಮ್ಮ ಭಾರತಕ್ಕೆ ಕೊಡುತ್ತವೆ. ಇದು ಒಂದು. ಸೊ ನೋಡಿ, ಇಲ್ಲಿ ಡೈಸ್ ಎಂದು ಹೇಳಿದ್ದೀನಿ. ಡೈಸಿನ 4 ರೂಪಗಳು ಈ ಚಿತ್ರದಂತಿದೆ. 4ರ ಹಿಂದಿನ ಸಂಖ್ಯೆ ಯಾವುದು? 4ರ ಹಿಂದಿನ ಸಂಖ್ಯೆ ಯಾವುದು? ಸೊ ನಮಗೆ ಒಂದು ಡೈಸ್ ಬಿಡಿಸ್ತೀನಿ ನಾನು. ಸೊ ವಿಡಿಯೋ ಸ್ವಲ್ಪ ಲಾಂಗ್ ಇದ್ದರೂ ಸ್ವಲ್ಪ ನಿಮಗೆ ಗೊತ್ತಾಗಲಿ ಅಂತ ಒಂದು ಡೈಸ್. ದಿಸ್ ಈಸ್ ಒನ್ ಡೈಸ್. ಸೊ ಇಲ್ಲಿ 6 ಮುಖಗಳು ಬರ್ತವೆ. 1 2 3 4. ನೋಡಿ ಅಪೋಸಿಟ್ಟು, ಇದು 1 ಇರ್ಬೋದು, ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ಸೊ ಆಪ್ಷನ್ 2. ಇನ್ನೊಂದು ಫಾರ್ಮುಲಾ ಇದೆ. ಒಟ್ಟು ಸಂಖ್ಯೆ, ಡೈಸ್ನಲ್ಲಿರುವಂಥ ಒಟ್ಟು ಸಂಖ್ಯೆ ಮೈನಸ್ ಸಂಖ್ಯೆ ಯಾವ್ದು ಕೊಟ್ಟಿರ್ತಾರೆ. 4 ಕೊಟ್ಟಿರ್ತಾನೆ, 3 ಕೊಡ್ತಾನೆ. ಸೊ ಒಟ್ಟು ಸಂಖ್ಯೆ ಡೈಸು 6 ಇದೆ. ಸೊ 4 ಇದೆ. ಇಲ್ಲಿ 4ರ ಹಿಂದಿನ ಸಂಖ್ಯೆ ಹೇಳಿದ್ರೆ ಸೊ ಟೋಟಲ್ ಎಷ್ಟು? 2 ಬರುತ್ತೆ. ಸೊ ಆನ್ಸರ್ 2. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇನ್ನೊಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸರಿಯಾದ ಚಿತ್ರವನ್ನು ಆಯ್ದ ಉಳಿದ ಚಿತ್ರವನ್ನು ಪೂರ್ಣಗೊಳಿಸಿ ಅಂತ 10ನೇ ಪ್ರಶ್ನೆ ಕೇಳಿದಾನಂತ. ಸೊ ನೋಡಿ, ಈಸಿ ಇದೆ. ಇಲ್ಲಿ ಇರುವಂಥದ್ದು ಯಾವಾಗಲೂ ನಾವೇನು ಮಾಡಬೇಕು, ನಮ್ಮಲ್ಲಿ ಅಲ್ಲಿ ಯಾವ್ಯಾವ ಆಕೃತಿಗಳಿದೆ ಅಂತ ಫಸ್ಟ್ ನೋಡ್ಕೋಬೇಕಾಗುತ್ತೆ. ಆಕೃತಿಗಳು ಯಾವಿದಾವೆ? ಸೊ ಆಕೃತಿಗಳಲ್ಲಿ ಬಂದ್ಬಿಟ್ಟು ನಮಗೆ ವೃತ್ತ ಇದೆ, ತ್ರಿಭುಜ ಇದೆ, ಆಮೇಲೆ ಚೌಕ ಇದೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲದಕ್ಕೂ 4 ಮೂಲೆಗಳನ್ನು ಜೋಡಿಸಿದ್ದಾರೆ. ಇಲ್ಲಿ 2 ಮೂಲೆಗಳನ್ನು ಜೋಡಿಸಿದ್ದಾರೆ. ಇಲ್ಲೇನಿದೆ? ಚೌಕದಲ್ಲಿ ವೃತ್ತ ಬಂದಿದೆ, ಆಮೇಲೆ ತ್ರಿಭುಜದಲ್ಲಿ ಚೌಕ ಬಂದಿದೆ. ಇಲ್ಲಿ ನೆಕ್ಸ್ಟ್ ಉಳಿದಿದ್ದು ಯಾವುದು? ವೃತ್ತದಲ್ಲಿ ತ್ರಿಭುಜ. ಚೌಕದಲ್ಲಿ ತ್ರಿಭುಜ. ಇದು ನಮಗೆ ಉಳಿದಂಥದ್ದು, ಅಂದರೆ ಆಪ್ಷನ್ ಬಿ. ನೆಕ್ಸ್ಟ್ 3ನೇದು, ಇದು ಆಪ್ಷನ್ ಬಿ ನೋಡಿ. ಇದಕ್ಕೆ ಆಪ್ಷನ್ ಬಿ ಯಾವುದು? ಇದಕ್ಕೆ ಚೌಕದಲ್ಲಿ ತ್ರಿಭುಜ. 3ನೇದು, ಸುನಾಮಿ ಉಂಟಾಗಲು ಇದು ಕಾರಣವಾಗಿದೆ. ನೋಡಿ, ಸುನಾಮಿ ಏನಾಗುತ್ತೆ? ಉಲ್ಕೆಪಾತ ಆಗುತ್ತಾ? ಚಂದ್ರನ ಸಾಂದ್ರತೆ ಆಗುತ್ತಾ? ನೋಡಿ, ಬಿರುಗಾಳಾಗುತ್ತೆ. ಇಲ್ಲಿಂದ ಬಿರುಗಾಳಿ, ಉಲ್ಕೆಪಾತಗಳು, ಮಿಟರಾಯ್ಡ್ಸ್ ಅಂತ ಕರಿತೀವಿ. ಬಿರುಗಾಳಿ, ಚಂಡಮಾರುತ ಆಗುತ್ತೆ. ಭೂಕಂಪಗಳಿಂದ, ಅಂದರೆ ಭೂಕುಸಿತ ಅಂತ ಕರಿತೀವಿ ನಾವು, ಭೂಕಂಪಗಳಿಂದ ಸುನಾಮಿ ಆಗುತ್ತೆ. ಸೊ ಇಷ್ಟಾದರೆ ನಮಗೆ ಆಗಲ್ಲ. ಯಾಕಂದರೆ ಈಗ ಕಾಂಪಿಟೇಷನ್ಸ್ ಭಾಳಷ್ಟಿದೆ. ನಮಗೆ ಇನ್ನೂ ಏನು ಬೇಕು? ಸೊ ಯಾವಾಗಾಯಿತು ಮೊದಲ ಸುನಾಮಿ? ಯಾವಾಗಾಯಿತು ನಮ್ಮ ಇಂಡಿಯಾದಲ್ಲಿ? ಯಾವಾಗಾಯಿತು ಇಂಡಿಯಾದಲ್ಲಿ ಫಸ್ಟ್ ಸುನಾಮಿ? ಯಾವಾಗಾಯಿತು? ಮೊದಲ ಸುನಾಮಿ 1881ರಲ್ಲಿ ಆಗುತ್ತೆ ಇಂಡಿಯಾದಲ್ಲಿ. ಪಕ್ಕದಲ್ಲಿ ಭೂಕಂಪ ಆಗುತ್ತೆ. ಬೇ ಆಫ್ ಬಂಗಾಳ ಕೊಲ್ಲಿಯ ಪಕ್ಕದಲ್ಲಿ ಭೂಕಂಪ ಆದಾಗ ಸ್ವಲ್ಪ ಸ್ಲೈಟ್ ಆಗುತ್ತೆ. ಅದರ ನಂತರ ಬಂದಿದ್ದು 1941ರಲ್ಲಿ ಬೇ ಆಫ್ ಬೆಂಗಾಲಲ್ಲೇ ಭೂಕುಸಿತ ಆಗುತ್ತೆ. ಸೊ ನಮ್ಮ ಮೊದಲ ಇದು. ಆಮೇಲೆ ಇಡೀ ವಿಶ್ವದಲ್ಲೇ ಮೊದಲ ಸುನಾಮಿ ಆಗಿದ್ದು ನಾರ್ವೆ. 1731ರಲ್ಲಿ ಆಗುತ್ತೆ. ನಾರ್ವೆ ದೇಶದಲ್ಲೇ ಆಗುತ್ತೆ. ಹಾಗಾದ್ರೆ ಯಾವ್ಯಾವ ದೇಶಗಳು ಇದನ್ನು ಇನ್ನು ಬೇರೆ ಕಡೆ ರೀತಿ ಯೋಚನೆ ಮಾಡಿದಾಗ ಯಾವ ದೇಶಗಳಲ್ಲಿ ಜಾಸ್ತಿ ನಮಗೆ ಸುನಾಮಿಗಳು ಕಂಡುಬರುತ್ತೆ ಅಂದರೆ ಜಪಾನ್ ಕಂಡುಬರುತ್ತೆ, ಪೆರು ಕಂಡುಬರುತ್ತೆ, ಚಿಲಿ ಕಂಡುಬರುತ್ತೆ, ಆಮೇಲೆ ನ್ಯೂ ಗಿನಿಯಾ ಕಂಡುಬರುತ್ತೆ. ಇವೆಲ್ಲ ಜಪಾನ್, ಪೆರು, ಚಿಲಿ, ನ್ಯೂ ಗಿನಿಯಾ ಇವೆಲ್ಲ ಜಾಸ್ತಿ ಸುನಾಮಿಗಳು ಕಾಣುವಂಥ ದೇಶಗಳು. ಮೊದಲ ಸುನಾಮಿ ಆಗಿದ್ದು 1731. ನಮ್ಮ ದೇಶದಲ್ಲಿ 1881 ಆದಮೇಲೆ ನಮಗೆ ಗೊತ್ತಾಗಿದ್ದು 1941ರಲ್ಲಿ. ಆದರೆ ಮೊನ್ನೆ ಒಂದು ಕೇಳಿದ್ರು, 26 ಡಿಸೆಂಬರಲ್ಲಿ ಆಗುತ್ತೆ 2004ರಲ್ಲಿ. 26 ಡಿಸೆಂಬರ್ 2004ರಲ್ಲಿ ಆಗುತ್ತೆ. ಇದು ಸುನಾಮಿಯ ಬಗ್ಗೆ ಒಂದು ಮಾಹಿತಿ. ನೆಕ್ಸ್ಟ್ ಇಲ್ಲಿ ಸಮುದ್ರವು ಸಾಗರದಿಂದ ಈ ವಿಷಯಗಳಲ್ಲಿ ಭಿನ್ನವಾಗಿದೆ. ಸೊ ನಮಗೆಲ್ಲ ಪ್ರಶ್ನೆಗಳು ಒಂದೇ. ಸೊ ಇಲ್ಲಿ ಏನು ಉತ್ತರ ಅಂತಂದರೆ, ಸಮುದ್ರದಲ್ಲಿ ಭಾಗಶಃ ನಮಗೇನಿರುತ್ತೆ, ಭೂಮಿಯಿಂದ ಆವೃತ, 70% ಭೂಮಿಯಿಂದ ಆವೃತ ಆಗಿರುತ್ತೆ ಯಾವುದು? ಸಮುದ್ರ. ಅದಕ್ಕೆ ಸಮುದ್ರವು ಸಾಗರದಿಂದ ನಮಗೆ ಭಿನ್ನವಾಗಿದೆ. ಇಲ್ಲಿ ನೋಡಿ, ಸ್ಕೆಡ್ಯೂಲ್ಸ್, ನಿಬಂಧನೆಗಳು ಅಥವಾ ವೇಳಾಪಟ್ಟಿಗಳು,
ಭಾರತ ಸಂವಿಧಾನ ಎಷ್ಟು ವಿವರಣಾ ಪಟ್ಟಿಗಳಿವೆ? ವಿವರಣಾ ಪಟ್ಟಿಗಳು ಅಂತ, ಸ್ಕೆಡ್ಯೂಲ್ಸ್, ವಿವರಣಾ ಪಟ್ಟಿಗಳು ಅಂತ. ಅಂದರೆ ನಮಗೆ ತಿದ್ದುಪಡಿಗಳಲ್ಲಿ ಇದನ್ನು ನಾವು ಇದು ವಿವರಣೆ ಕೊಡುತ್ತೆ, ಇದು ತಿದ್ದುಪಡಿ ಯಾಕಾಯಿತು ಅಂದಾಗ ಇದು ವಿವರಣೆ ಕೊಡುತ್ತೆ ಅಂತೇಳಿ. ಸೊ ಭಾರತ ದೇಶದಲ್ಲಿ ಟೋಟಲು ನಮಗೆ ನೀವು ಆಲ್ಮೋಸ್ಟು ನಾವು ಸ್ಟಡಿ ಮಾಡಿದರೆ ನಮಗೆ ಗೊತ್ತಾಗ್ಬಿಡ್ತದೆ 12 ಇದೆ ಅಂತೇಳಿ. ಆದರೆ ಹಿಂದಿನ ಮೂಲ ಹೋದಾಗ 1935ರಲ್ಲಿ 10 ವಿವರಣಾ ಪಟ್ಟಿಗಳು ಇರ್ತವೆ. 1935ರಲ್ಲಿ 10 ಇದ್ವು. ಅದನ್ನು ಮತ್ತೇನು ಮಾಡಿದ್ರು, 1949ರಲ್ಲಿ ಅದಕ್ಕೆ ಎಷ್ಟು ತಂದರು, 8ಕ್ಕೆ ತಂದರು. 8 ವಿವರಣಾ ಪಟ್ಟಿಗಳು, ಈಗ 12 ಇದ್ದಾವೆ. ಸೊ 12 ಯಾಕೆ ಬಂತು? ಇನ್ನು 10 ಆದಮೇಲೆ ಅದು 11, 9, 10, 11 ಯಾವ್ಯಾವ ತಿದ್ದುಪಡಿಗಳ ಮೂಲಕ ಹೋಯ್ತದು? ಯಾವ್ದು ಬಂತು? ಯಾವ್ದಾದ್ರೆ 8 ಇದ್ದು ಫಸ್ಟಿಗೆ, 9 ಯಾವ ತಿದ್ದುಪಡಿ ಮೂಲಕ ಬಂತದು? 9 ಯಾವ್ದು ಬಂತು? 10 ಯಾವ್ದಕ್ಕೆ ಬಂತು? 11 ಯಾವ್ದು ಬಂತು? 12ಕ್ಕೆ ಬಂತು ಅಂತ ಬೇಕು ನಮಗೆ. ಸೊ 9 ವಿವರಣಾ ಪಟ್ಟಿ 1ನೇ ತಿದ್ದುಪಡಿ ಮೂಲಕ ಬರುತ್ತದೆ. 1ನೇ ತಿದ್ದುಪಡಿ ಆದ ತಕ್ಷಣ 9 ಸೇರ್ಪಡೆ ಆಗುತ್ತೆ. ಆಮೇಲೆ 10ನೇದು ಬರುತ್ತೆ. 10ನೇ ತಿದ್ದುಪಡಿ 31ನೇ ತಿದ್ದುಪಡಿ ಮೂಲಕ ಬರುತ್ತೆ. ಸೊ ಇದಿಷ್ಟೆಲ್ಲ ತಿದ್ದುಪಡಿಗಳ ಇದು ನಾನು ಬೇಕಾದ್ರೆ ಸಂವಿಧಾನದೊಂದು ಮಾಡ್ರೆ ಸರ್ ಮಾಡ್ತೀವಿ. ಹಾಗಾದರೆ ಸೊ ಉತ್ತರ ಏನು? 12. ಈಗ 15ನೇದಿದೆ ಸಂವಿಧಾನದ ಈ ನಿಬಂಧನೆಯಲ್ಲಿ. 15ನೇದು ಸಂವಿಧಾನದ ಈ ನಿಬಂಧನೆಯಲ್ಲಿ ಅಧಿಕಾರ, ಜವಾಬ್ದಾರಿ ಮತ್ತು ಪಂಚಾಯತಿ ಪ್ರಭಾವಗಳು ಯಾವ ವಿವರಣಾ ಪಟ್ಟಿಯಲ್ಲಿ ಸೇರಿವೆ ಅಂತ ಬಂದಿದೆ. ಸೊ ಆಪ್ಷನ್ 11. ಯಾಕಂದರೆ ಇದು ಪಂಚಾಯತ್ ರಾಜ್ ತಿದ್ದುಪಡಿ ಮಾಡ್ಬೇಕಾದ್ರೆ ವಿವರಣೆ ಕೊಡೋಕ್ಕೆ ಇದು ಬೇಕು ಅಂತೇಳಿ ಅದನ್ನು 11ನ್ನು ಸೇರ್ಪಡೆ ಮಾಡ್ರೆ. ಆಮೇಲೆ ಇದು 11ನೇದು. ಹಾಗಾದರೆ 3ಕ್ಕೆ ಏನಿರುತ್ತೆ, 4ಕ್ಕೆ ಗೊತ್ತಾಗಬೇಕಿಲ್ಲ ನಮಗೆ. ಸ್ವಲ್ಪ ನಾಳೆ ಇದ್ರ ಮೇಲೆ ಪ್ರಶ್ನೆ ಕೇಳಿದ ಸಮಸ್ಯೆ ನಮಗೆ. ಅದಕ್ಕೆ ಏನಾಗುತ್ತೆ, 3ರಲ್ಲಿ ಏನಿದೆ, 4ರಲ್ಲಿ ಏನಿದೆ ಅಂತಂದಾಗ 3ರಲ್ಲಿ MP ಗಳು, ಸುಪ್ರೀಂ ಕೋರ್ಟ್ ಲೈಕ್ ಜಡ್ಜಸ್ ಇರ್ಬೋದು, ಹೈಕೋರ್ಟ್ ಜಡ್ಜಸ್ ಇರ್ಬೋದು. 3ನೇದು ಪಟ್ಟಿ ಹೇಳ್ತಿದ್ದೀನಿ ನಾನು. ವಿವರಣಾ ಇದು ಹೈಕೋರ್ಟ್ ಜಡ್ಜಸ್, ಸುಪ್ರೀಂ ಕೋರ್ಟ್ ಜಡ್ಜಸ್ಸು, ಆಮೇಲೆ ಎಲೆಕ್ಷನ್ ಏನದು ಅಭ್ಯರ್ಥಿಗಳ ಬಗ್ಗೆ, ಆಮೇಲೆ ಕೇಂದ್ರ ಮಂತ್ರಿಗಳಿಗೆ ವಿವರಣೆಯನ್ನು ಕೊಡೋಕ್ಕೆ ಇದನ್ನು ಉಪಯೋಗಿಸ್ತಾರೆ. ಪಟ್ಟಿ 3. 4ರಲ್ಲಿ ಏನಿದೆ ಹಂಗಾರೆ? 4ರಲ್ಲಿ ರಾಜ್ಯಸಭೆಯಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಿಗೂ ಮತ್ತು ರಾಜ್ಯಗಳಿಗೆ ಎಷ್ಟೆಷ್ಟು ಸ್ಥಾನಗಳನ್ನು ಹಂಚಿಕೆ ಮಾಡಬೇಕು ನಾವು ಅನ್ನೋದಕ್ಕೆ 4ನೇದನ್ನು ಉಪಯೋಗಿಸ್ತಾರೆ, ವಿವರಣೆ ಕೊಡ್ತಾರೆ. ಅಂದರೆ ರಾಜ್ಯಸಭೆಯಲ್ಲಿ ಇಷ್ಟಿಷ್ಟು ಸೀಟ್ಗಳನ್ನು ನಾವು ಯಾವ ರೀತಿ ಸೀಟ್ಗಳನ್ನು ಅವ್ರಿಗೆ ಲಭ್ಯ ಮಾಡಬೇಕು, ಯಾರ್ಯಾರಿಗೆ, ಕೇಂದ್ರಾಡಳಿತ ಪ್ರದೇಶದ ಜನಗಳಿಗೆ ಮತ್ತು ರಾಜ್ಯಗಳಿಗೆ ಎಷ್ಟೆಷ್ಟು ಸೀಟನ್ನು ಲಭ್ಯ ಮಾಡಬೇಕು ಅಂತೇಳಿ 4ನೇ ಪಟ್ಟಿಯಲ್ಲಿ ಹೇಳ್ತಾರೆ. ಹಾಗಾದರೆ 6ನೇ ಪಟ್ಟಿ ಯಾರು ಹೇಳ್ತಾರೆ? 6ನೇ ಪಟ್ಟಿಯಲ್ಲಿ ಅಸ್ಸಾಮು, ಮಿಜೋರಾಮು, ಮೇಘಾಲಯ ಮತ್ತು ಈ ರಾಜ್ಯಗಳ, ತ್ರಿಪುರ, ಈ ರಾಜ್ಯಗಳ ಬುಡಕಟ್ಟು ಆಡಳಿತದ ಬಗ್ಗೆ ಇದು ವಿವರಣೆ ಕೊಡುತ್ತೆ 6ನೇ ಪಟ್ಟಿ. ಸೊ ಇದಿಷ್ಟು ಆಯಿತು. ಹಾಗಾದರೆ ನಾವು ನೆಕ್ಸ್ಟ್ ಬರೋದು ರಾಯಚೂರು ದಾವೋಬ್ ಎಂಬುದು ಈ ನದಿಗಳ ನಡುವೆ ಇದೆ. ರಾಯಚೂರು ದಾವೋಬ್ ಯಾವ ನದಿಗಳ ನಡುವೆ ಇದೆ ಇದು? ಸೊ ಪ್ರಶ್ನೆಗೆ ಉತ್ತರ ಬಂತು ಆಪ್ಷನ್ ಡಿ. ಹಾಗೆ ನಮಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕಲ್ಲ, ರಾಯಚೂರು ದಾವೋಬ್ ಅಂದರೆ ಯಾಕಂತ. ರಾಯಚೂರು ದಾವೋಬ್ ಅಂದರೆ ರಾಯಚೂರು ಹತ್ರ ನಾವು ಮುಖಜ ಭೂಮಿಗಳಂತ ಕರಿತೀವಿ, ಅದು ಸ್ಕ್ವೇರಲ್ಲಿದೆ. ಮುಖಜ ಭೂಮಿಗಳು ಸ್ಕ್ವೇರಲ್ಲಿದೆ. ಕರ್ನಾಟಕ ಮತ್ತು ಆಗಿನ ಆಂಧ್ರ ಪ್ರದೇಶ, ಈಗ ತೆಲಂಗಾಣ, ಕರ್ನಾಟಕ ಮತ್ತು ತೆಲಂಗಾಣ ನಡುವೆ ಇದೆ. ತೆಲಂಗಾಣ ಮತ್ತು ಕರ್ನಾಟಕ ನಡುವೆ ಇದೆ. ಹಾಗಾದರೆ ಯಾವ್ಯಾವ ಜಿಲ್ಲೆಗಳಿದೆ? ರಾಯಚೂರು ಮತ್ತು ತೆಲಂಗಾಣದ ಗದ್ವಾಲ್ ಜಿಲ್ಲೆ. ರಾಯಚೂರು ಜಿಲ್ಲೆ ಮತ್ತು ತೆಲಂಗಾಣದ ಗದ್ವಾಲ್ ಜಿಲ್ಲೆಗಳ ಮಧ್ಯೆ ಈ ಕೃಷ್ಣ ಮತ್ತು ತುಂಗಭದ್ರಾ ನದಿಯ ತ್ರಿಭುಜ ಇದರ ಆಕಾರದಲ್ಲಿರುವಂಥ ಒಂದು ಸೀಮೆಯನ್ನು, ಅದನ್ನು ರಾಯಚೂರು ದಾವೋಬ್ ಅಂತಿದ್ದೀವಿ. ಅಂದರೆ ರಾಯಚೂರು ಜಿಲ್ಲೆ ಮತ್ತು ಗದ್ವಾಲ್. ಹಾಗಾದರೆ ಆಂಧ್ರ ಪ್ರದೇಶದಲ್ಲಿದ್ದಾಗ ಏನಿತ್ತು ಅಂದರೆ 2014ರಲ್ಲಿ ಏನಿತ್ತು, ಇದನ್ನು ನದಿಗಡ್ಡ ರೀಜನ್ ಅಂತ ಕರಿತಿದ್ರು. ನದಿಗಡ್ಡ ರೀಜನ್ ಅದು 2014ರಲ್ಲಿ. ಈಗ ಆಂಧ್ರ ಪ್ರದೇಶ ಇದಾಗಿದೆ. ಇದಿಷ್ಟು ನನ್ನ ಒಂದು ಚಾನಲಿಂದ ನಿಮಗೆ ಸಿಕ್ಕಂಥ ಒಂದು ವಿಡಿಯೋ. ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯಮಾಡಿ ಮುಂದೆ ಇಂಥ ವಿಡಿಯೋಗಳನ್ನು ನಾನು ಕೊಡಬೇಕಾದ್ರೆ ತಾವು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಜವೂ ಲೈಕ್ ಕೊಡಿ. ಎಲ್ಲರೂ ನನ್ನ ಕೆಲವೊಂದು ಒಪ್ಪು ತಪ್ಪುಗಳಿದ್ದರೆ ಅದನ್ನು ಹೇಳಿ, ಒಪ್ಪು ತಪ್ಪುಗಳನ್ನು ನಾನು ಸರಿಪಡಿಸ್ಕೊಂತ ಹೇಳ್ತಾ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ನನ್ನ ಚಾನಲ್ನ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಫ್ರೆಂಡ್ಸ್ಗಳಿಗೆ ಕಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್.